ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಈಗ ಪ್ರಿಪ್ರೇಷನ್ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತೀರ ವರಮಹಾಲಕ್ಷ್ಮಿಗೆ ಅಂತ ನಂಗೆ ಗೊತ್ತು. ನಾನು ಕೂಡ ಅಷ್ಟೇ ಬ್ಯುಸಿಯಾಗಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ನನ್ನ ಪ್ರಿಪ್ರೇಷನ್ ಬಗ್ಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳಿ ಸಾಮಾನುಗಳು ನಾನು ಏನೇನು ಯೂಸ್ ಮಾಡ್ಕೊತಾ ಇದ್ದೀನೋ ಈ ಸರಿ ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕೆಲವೊಂದು ಬೆಳ್ಳಿ ಸಾಮಾನನ್ನ ಒಂದು ರೀತಿ ತೊಳೆದ್ರೆ ಇನ್ನು ಹೊಸ ಥರನೇ ಇರುತ್ತಲ್ಲ ಅಂಥ ಬೆಳ್ಳಿ ಸಾಮಾನನ್ನ ಇನ್ನೊಂದು ರೀತಿ ತೊಳಿತೀನಿ. ಅದು ಹೇಗೆ ನಾನು ತೊಳಿತೀನಿ ಅಂತ ಅಂದ್ಬಿಟ್ಟು ಹೇಗೆ ವಾಶ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕುದಿಯೋ ನೀರಿಗೆ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಡಿಶ್ ವಾಶ್. ಈ ಡಿಶ್ ವಾಶ್ ಜೆಲ್ ಏನಿದೆ ಬೇಕೋ ಅನ್ನೋ ಪ್ರಾಡಕ್ಟ್ ನಿಜವಾಗ್ಲೂ ಒಂಚೂರು ಚೆನ್ನಾಗಿಲ್ಲ. ನಾನು ಅದನ್ನು ಪ್ರಿಫರೇ ಮಾಡಲ್ಲ. ನಾನು ಅದನ್ನು ಯೂಸ್ ಮಾಡಿ ಹಾಗೆ ಇಟ್ಟಿದ್ದೆ, ಸರಿ ಇದಕ್ಕಾದರೂ ಯೂಸ್ ಆಗುತ್ತೇನೋ ಅಂತ ಅಂದ್ಕೊಂಡು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ತುಂಬ ಬೇಗ ವರ್ಕ್ ಆಗೋ ಟೆಕ್ನಿಕ್ಕು. ಈ ರೀತಿ ಬೆಳ್ಳಿ ವಸ್ತುಗಳನ್ನ ಅದರಲ್ಲಿ ಹಾಕಿ ಒಂದು 2 ನಿಮಿಷದ ಸಾಕು. 2 ನಿಮಿಷದಲ್ಲೇ ಅದು ಕ್ಲೀನ್ ಆಗುತ್ತೆ. ಅದು ಕ್ಲೀನ್ ಆಗ್ತಾ ಇದ್ದಂಗೆ ಎತ್ತಿ ಆಚೆ ಇಟ್ಟು ಮಾಮೂಲಿ ಡಿಶ್ ವಾಶ್ ಜೆಲ್ನ ಯೂಸ್ ಮಾಡಿಕೊಂಡು ನಾನು ವಾಶ್ ಮಾಡ್ಕೊತೀನಿ. ಹಾಗೆ ಹೊಸ ಥರನೇ ಇರುತ್ತಲ್ಲ ಅಂಥ ಕಪ್ಪು ಕಲೆ ಏನೂ ಇರಲ್ಲ ಅಂಥ ಪಾತ್ರೆಗಳನ್ನ ನಾನು ಕೋಲ್ಗೇಟ್ ಪೌಡರ್ನಲ್ಲಿ ವಾಶ್ ಮಾಡ್ಕೊತೀನಿ. ನೀವೆಲ್ಲ ಹೇಗೆ ಬೆಳ್ಳಿ ಸಾಮಾನುಗಳನ್ನ ತೊಳ್ಕೊತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ರುಪೇರಿ ಯೂಸ್ ಮಾಡ್ತಾಯಿದ್ದೆ, ಬಟ್ ಅದು ಯೂಸ್ ಮಾಡಿ ಬೆಳ್ಳಿ ಕಪ್ಪಾಗತ್ತೆ ಅಂತ ಗೊತ್ತಾಯಿತು. ಅದು ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿ ಕ್ಲೀನಾಗಿ ವೈಪ್ ಮಾಡಿ ಒರೆಸಿ ಎತ್ತಿಟ್ರೆ ಅದೇನೂ ಕಪ್ಪಾಗಲ್ಲ. ಬಟ್ ಮರ್ತುಬಿಟ್ಟು ಏನಾದರೂ ಅದು ಹಾಕಿ ಸುಮ್ಮನೆ ಬರೀ ನೀರಲ್ಲಿ ವಾಶ್ ಮಾಡಿ ಇಟ್ಬಿಟ್ರೆ ಅದು ಕಪ್ಪಾಗೋ ಚಾನ್ಸಸ್ ಜಾಸ್ತಿ. ಅದಕ್ಕಿಂತ ಇದು ಈಸಿ ಮೆಥಡ್ ಅಂತ ಅನ್ನಿಸ್ತು. ಇನ್ನು ಮಧ್ಯಾಹ್ನ ಫ್ರೀ ಟೈಮ್ನಲ್ಲಿ ನಾನು ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಹಿಂದಿನ ದಿನವೇ ಮಾಡ್ಕೊಳ್ತಾ ಇದ್ದೆ, ಬಟ್ ಈಗ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಹೋಳಿಗೆ ಎಲ್ಲ ಮಾಡಬೇಕು ಅಂತ ಅಂದರೆ ನನಗೆ ಟೈಮ್ ಸಿಗುತ್ತೆ. ಸೊ ಇದು ನಾನು ತೊಗೊಂಡಿರೋ ಸ್ಯಾರಿ ರೇಷ್ಮೆ ಸ್ಯಾರಿ, ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್. ಕಾಂಟ್ರಾಸ್ಟ್ ಪಲ್ಲು ಮತ್ತು ಬ್ಲೌಸ್ ಬಂದಿದೆ ಅಷ್ಟೇ. ಈ ಕಲರ್ ಸ್ಯಾರಿ ಅಥವಾ ಗ್ರೀನ್ ಕಲರ್ ಸ್ಯಾರಿ ನಾನು ದೇವ್ರಿಗೆ ಜಾಸ್ತಿ ಉಡಿಸ್ತೀನಿ. ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇಟ್ಕೊಂಡಿದ್ದ ಸೀರೆನೂ ಕೂಡ ಪ್ಲೀಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ನಾನು ಭೂಮಿಕನ್ನ ಕರ್ಕೊಂಡು ಬರೋವಾಗ ಕರಾಟೆ ಕ್ಲಾಸಿಂದ ಜೋರಾಗಿ ಮಳೆ ಬಂದು ನಾನು ನೆಂದಿದ್ದಾಯಿತು. ಅದಕ್ಕೆ ನಾನು ಚಳಿಗೆ ತಡ್ಕೊಳಕ್ಕಾಗದೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇತ್ತು. ಆ ಕ್ರೇವಿಂಗ್ಸ್ನ ಮಾತ್ರ ತಡೆಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೋಂಡ ಮಾಡ್ಕೊತಾ ಇದ್ದೀನಿ. ಆನಿಯನ್ ಬೋಂಡ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ನಾವೇನು ಕಲಿದಿದ್ರೂ ಪರವಾಗಿಲ್ಲ, ಆದರೆ ಅಡುಗೆ ಮಾಡೋದನ್ನು ಕಲಿತಿರ್ಬೇಕು. ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಆವಾಗ ನಾವು ಎಲ್ಲಿ ಹೋದರೂ ಆರಾಮಾಗಿ ಬದುಕ್ಬೋದು. ಇನ್ನು ಬಿಸಿ ಬಿಸಿ ಕಾಫಿ ಜೊತೆಗೆ ಕಾರ್ತಿರೋ ಈ ಆನಿಯನ್ ಪಕೋಡ ಅಥವಾ ಬೋಂಡ ಏನು ಬೇಕಾದ್ರೂ ಕರಿಬೋದು, ಇದು ರೆಡಿಯಾಗಿದೆ. ಸೊ ನಾನು ನಮ್ಮತ್ತೆ ಇದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.